ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. 31 ಜಿಲ್ಲೆಗಳು ಮತ್ತು ಅದರ 7 ಅದ್ಭುತಗಳು ಎಂಬ ಈ ನಮ್ಮ ವಿಡಿಯೋ ಸೀರೀಸ್ನಲ್ಲಿ ಇದು 10ನೇ ವಿಡಿಯೋ ಆಗಿದೆ. ಇದರಲ್ಲಿ ನಾವು ಯಾದಗಿರಿ ಜಿಲ್ಲೆಯ ಬಗ್ಗೆ ನೋಡೋಣ. ಹೌದು, ಯಾದಗಿರಿ ಜಿಲ್ಲೆಯ ಪ್ರಕೃತಿ, ಸ್ಮಾರಕ ಮತ್ತು ಸಾಂಸ್ಕೃತಿಕವಾದ 7 ಅದ್ಭುತಗಳ ಬಗ್ಗೆ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಹುಣಸಗಿ ಮತ್ತು ರಾಜನಕೊಳ್ಳೂರಿನ ಇತಿಹಾಸ ಪೂರ್ವ ತಾಣಗಳು ಕರ್ನಾಟಕದ ಅತ್ಯಂತ ಪ್ರಾಚೀನ ಮಾನವ ವಾಸಸ್ಥಳಗಳ ಪೈಕಿ ಪ್ರಮುಖವಾಗಿವೆ. ಇಲ್ಲಿ ಪತ್ತೆಯಾದ ಕಲ್ಲಿನ ಆಯುಧಗಳು, ಪ್ರಾಣಿಗಳ ಅವಶೇಷಗಳು ಮತ್ತು ಪುರಾತತ್ವ ಸಾಕ್ಷ್ಯಗಳು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಮಾನವರು ಈ ಪ್ರದೇಶದಲ್ಲಿ ಬದುಕಿದರೆಂಬುದನ್ನು ತಿಳಿಸುತ್ತವೆ. ಇಂದಿಗೂ ಈ ತಾಣಗಳು ಭಾರತದ ಇತಿಹಾಸ ಪೂರ್ವ ಜೀವನವನ್ನು ಅಧ್ಯಯನ ಮಾಡಲು ಪ್ರಮುಖ ಕೇಂದ್ರಗಳಾಗಿದ್ದು, ಯಾದಗಿರಿ ಜಿಲ್ಲೆಯ ಹೆಮ್ಮೆಯ ಪರಂಪರೆಯಾಗಿ ಗುರುತಿಸಿಕೊಂಡಿವೆ. ಶ್ರೀ ಕ್ಷೇತ್ರ ಮೌನೇಶ್ವರ ದೇವಸ್ಥಾನ ತಿಂತಿಣಿ ಯಾದಗಿರಿ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಭಕ್ತರು ಇಲ್ಲಿ ಶ್ರೀ ಮೌನೇಶ್ವರರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಅಪಾರ ನಂಬಿಕೆಯಿಂದ ವರ್ಷಪೂರ್ತಿ ಭೇಟಿ ನೀಡುತ್ತಾರೆ. ಇಲ್ಲಿಗೆ ಪ್ರತಿ ವರ್ಷ ನಡೆಯುವ ಭವ್ಯ ಜಾತ್ರೆಯು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದ್ದು, ಈ ಪವಿತ್ರ ಕ್ಷೇತ್ರವು ಭಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಸಂಕೇತವಾಗಿ ಹೆಸರುವಾಸಿಯಾಗಿದೆ. ದಬ್ದಬಿ ಜಲಪಾತವು ಯಾದಗಿರಿ ಜಿಲ್ಲೆಯ ಪ್ರಮುಖ ಪ್ರಕೃತಿ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತ ವಾತಾವರಣದಿಂದ ಪ್ರವಾಸಿಗರನ್ನು ಆಕರ್ಷಿಸುವ ಈ ಸ್ಥಳವು ಪ್ರಕೃತಿ ಪ್ರಿಯರಿಗೆ ನೆಚ್ಚಿನ ತಾಣವಾಗಿದೆ. ಮಳೆಗಾಲದಲ್ಲಿ ಜಲಪಾತದ ಸೊಬಗು ಇನ್ನಷ್ಟು ಹೆಚ್ಚಾಗುತ್ತಿದ್ದು, ಯಾದಗಿರಿ ಜಿಲ್ಲೆಯಲ್ಲಿ ಅಡಗಿರುವ ಪ್ರಕೃತಿ ರತ್ನಗಳಲ್ಲಿ ಇದು ಸಹ ಒಂದಾಗಿದೆ. ಬೋನಾಳ್ ಪಕ್ಷಿಧಾಮವು ಯಾದಗಿರಿ ಜಿಲ್ಲೆಯ ಪ್ರಕೃತಿ ಪ್ರಿಯರು ಮತ್ತು ಪಕ್ಷಿ ವೀಕ್ಷಕರಿಗೆ ಅತ್ಯಂತ ಆಕರ್ಷಕ ತಾಣವಾಗಿದೆ. ವಿವಿಧ ಜಾತಿಯ ವಲಸೆ ಹಾಗೂ ಸ್ಥಳೀಯ ಪಕ್ಷಿಗಳನ್ನು ಸಮೀಪದಿಂದ ವೀಕ್ಷಿಸುವ ಅಪರೂಪದ ಅನುಭವವನ್ನು ಈ ಸ್ಥಳ ನೀಡುತ್ತದೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿರುವ ಈ ಪಕ್ಷಿಧಾಮವು ಯಾದಗಿರಿ ಜಿಲ್ಲೆಯ ಪ್ರಮುಖ ಪರಿಸರ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಸುರಪುರ ಕೋಟೆಯು ಯಾದಗಿರಿ ಜಿಲ್ಲೆಯ ಐತಿಹಾಸಿಕ ವೈಭವವನ್ನು ಸಾರುವ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಪುರಾತನ ವಾಸ್ತುಶಿಲ್ಪ ಮತ್ತು ಭವ್ಯ ಕೋಟೆಯ ಅವಶೇಷಗಳು ಈ ಪ್ರದೇಶದ ಶ್ರೀಮಂತ ಇತಿಹಾಸಕ್ಕೆ ಸಾಕ್ಷಿಯಾಗಿವೆ. ಇತಿಹಾಸ ಮತ್ತು ಪರಂಪರೆಯ ಸೊಬಗನ್ನು ಹೊಂದಿರುವ ಈ ಕೋಟೆಯು ಯಾದಗಿರಿ ಜಿಲ್ಲೆಯ ಹೆಮ್ಮೆಯ ತಾಣಗಳಲ್ಲಿ ಒಂದಾಗಿದೆ. ಸ್ಲೀಪಿಂಗ್ ಬುದ್ಧ ಬೆಟ್ಟವು ಯಾದಗಿರಿ ಜಿಲ್ಲೆಯ ವಿಶಿಷ್ಟ ಪ್ರಕೃತಿ ತಾಣಗಳಲ್ಲಿ ಒಂದಾಗಿದೆ. ದೂರದಿಂದ ನೋಡಿದಾಗ ಮಲಗಿರುವ ಬುದ್ಧನ ಆಕೃತಿಯಂತೆ ಕಾಣುವ ಈ ಬೆಟ್ಟವು ತನ್ನ ಅಪರೂಪದ ನೈಸರ್ಗಿಕ ರೂಪದಿಂದ ಪ್ರವಾಸಿಗರ ಗಮನ ಸೆಳೆಯುತ್ತದೆ. ಪ್ರಕೃತಿ ಸೌಂದರ್ಯ ಮತ್ತು ಮನಮೋಹಕ ನೋಟಗಳಿಂದ ಕೂಡಿರುವ ಈ ತಾಣವು ಯಾದಗಿರಿ ಜಿಲ್ಲೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಯಾದಗಿರಿ ಕೋಟೆಯು ಯಾದಗಿರಿ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದಾಗಿದೆ. ಬೆಟ್ಟದ ಮೇಲಿರುವ ಈ ಕೋಟೆಯು ತನ್ನ ಬಲಿಷ್ಠ ನಿರ್ಮಾಣ, ಪುರಾತನ ವಾಸ್ತುಶಿಲ್ಪ ಮತ್ತು ಸುಂದರ ವಿಹಂಗಮ ನೋಟಕ್ಕಾಗಿ ಹೆಸರುವಾಸಿಯಾಗಿದೆ. ಇತಿಹಾಸ ಮತ್ತು ಪ್ರಕೃತಿಯ ಸೊಬಗನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಲು ಬಯಸುವವರಿಗೆ ಯಾದಗಿರಿ ಕೋಟೆಯು ಒಂದು ಅತ್ಯುತ್ತಮ ಪ್ರವಾಸಿ ತಾಣವೂ ಆಗಿದೆ. ಇವು ಸ್ನೇಹಿತರೆ ಯಾದಗಿರಿ ಜಿಲ್ಲೆಯ 7 ಅದ್ಭುತಗಳು. ಇದರಲ್ಲಿ ಯಾವ ತಾಣ ನಿಮಗೆ ಹೆಚ್ಚು ಇಷ್ಟವಾಯಿತು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಅದ್ಭುತಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.